ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ರಾಮನಗರಕ್ಕೆ. ಲೇಟ್ ಆಗೋಯ್ತು, ಆಗಲೇ 7 ಕಾಲ ಆಯಿತು. ಹಾಲು ಕರೆದು ಹಾಲು ಹಾಕಿ ಹೋಗೋದು 7:30. ಇಷ್ಟೊತ್ತಿಗೆಲ್ಲ ಓದ್ತಿ ತಂದ್ಬಿಡ್ತಿದ್ಲಿವೆ, ಓದ್ಸೋದೆಲ್ಲ ತಂದ್ಬಿಟ್ಟಿದೆ ಇಷ್ಟೊತ್ತಿಗೆಲ್ಲ. ಈ ಸತಿನೇ ಲೇಟ್ ಆಗೋಯ್ತು. ಈಗ ಕೆಲಸ ಜಾಸ್ತಿ ಅದು, ಹಂಗಾಗಿ ಕೆಲಸ ಜಾಸ್ತಿ. ಇವತ್ತಿನ ಬ್ಲಾಗಲ್ಲಿ ರಾಮನಗರ ಮಾರ್ಕೆಟ್ ಬಗ್ಗೆನೇ ಇರುತ್ತೆ. ನಾವೇನು ತೊಗೊತೀವಿ ಬಿಡ್ತೀವಿ ಅನ್ನೋದೆಲ್ಲ ಸೊ ನೋಡೋಣ ಬನ್ನಿ. ಅಲ್ಲಿ ಇವತ್ತು ಹೂ ಪ್ರೈಸ್ ಎಲ್ಲ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳೋಣ. ಸದ್ಯೆಲ್ಲ ಸ್ವಲ್ಪ ಪರವಾಗಿಲ್ಲ, ಹಣ್ಣುಗಳು ಜಾಸ್ತಿ ರೇಟ್ ಇದೆ, ಪರವಾಗಿಲ್ಲ, ಹಣ್ಣುಗಳು ರೇಟ್ ಕಮ್ಮಿ ಅಂತ ಹೇಳ್ತಾರೆ. ಹೂವನೇ ಪ್ರಾಬ್ಲಮ್ಮು. ನೋಡೋಣ ಯಾವ ಹೂವು ಸಿಗುತ್ತೆ ಏನು ಎತ್ತ ಅಂತ. ಸೊ ಈಗ ಅಂದರೆ ನಾವು ಜರಪದೋಗ ಹತ್ರ ಇದ್ದೀವಿ, ಇನ್ನು ಸ್ವಲ್ಪ ದೂರ ಅಲ್ಲಿ ಸಿಗ್ತೀವಿ. ಫೈನಲಿ ಬಂದು ಗಾಯ್ಸ್. ಏನು ರಶ್ಶು ರಶ್ಶು ರಶ್ಶು. ಈ ಗಾಡಿ ನಿಲ್ಸದೇ ಇರೋದೀಗ ಎಲ್ಲ ಆಲ್ಮೋಸ್ಟ್ ತಾಕೋ ಹೋಯ್ತವ್ರ ಅರ್ಧ ಜನ. ಅಯ್ಯೋಪ್ಪ, ಇಲ್ಲಿ ಎಷ್ಟು ರಶ್ ಇದೆ ನೋಡಿ, ಎಷ್ಟು ರಶ್ಶು ರಶ್ಶು. ಕೊಡವ ಇಲ್ಲಿ 2 ಮೊಳ ಕೊಡು. ಎಷ್ಟು? ಅರ್ಧ ಮರ ಎಷ್ಟು? ಅರ್ಧ ಮಾರ 600 ರೂಪಾಯಿ, ಅರ್ಧ ಮಾರ 300 ರೂಪಾಯಿ. ಕೊಡೈತಿ 2 ಮೊಳ ಕೊಡತ್ತ. ಅರ್ಧ ಮರ ಅಷ್ಟೇ ತಾನೇ ಬರೋದು, ಎಳಿ ಬೇಡ ಕಣವ. ನಾವು ಯಾವುದೇ ಕಾರಣಕ್ಕೂ ಕಮ್ಮಿ ಹಾಕಲ್ಲ ನೋಡಿ. ಈಗ ಮಳೆಗಾಲ ಅದಕ್ಕೆ ಲಾಸ್ ಆಯ್ತು ನಮಗೆ, ಆದ್ರೂ ನಂಗೆ ಕೊಡ್ತಿಲ್ಲ. 500 ನಮಸ್ಕಾರ ಹೇಳಿ ಕೇಳ್ತಿಲ್ಲ ಅಕ್ಕ. ಇದೆಷ್ಟು ಅಂತಿದ್ದಾರೆ? ಯಾವುದು? 200 ರೂಪಾಯಿ ಮಾರು. ಮತ್ತೆ ಮಲ್ಲಿಗೆ ಹೂವ ಮಗ, ಮಲ್ಲಿಗೆ ಹೂವ ಫ್ರೆಶ್ ಆಗಿರೋದು ಕೊಡು ಅಣ್ಣ. ಮಳ 100 ರೂಪಾಯಿ, ಮಾರು 300 ರೂಪಾಯಿ. ಮಳ್ಳೆ ಮಲ್ಲಿಗೆ ಕನಕಾಂಬರ ಒಂದು ಮಳ 150 ಕೊಡಿ. ಮಲ್ಲಿಗೆ ಕನಕಾಂಬರ ಕೊಡಿ, ಒಂದು ಮಳ 500 ಕೊಡಿ. ಇಲ್ಲಿ ನೀವು 150 ಕೊಡವಾ ಮಗ? ಇದು ನಾನು ಕೊಟ್ಬಿಡವ ಫಸ್ಟ್ ವರ್ಷ ಎಲ್ಲ ನೀವೇ. ಅಕ್ಕ ನೀವು ಒಂದೇ ಸಲ ತಗೋಬಿಡಕ್ಕ. ನಾನು ಎಲ್ಲ ಒಟ್ಟಿಗೆ ಕೊಡ್ಬೇಕು, ಅದಕ್ಕೆ ಎಲ್ಲ ಒಂದೇ ತರ ಬೇಕು. ನೀನು ನಂಗೆಲ್ಲ ಕನಕಾಂಬರುವ ಕನಕಾಂಬರ ಕೊಡಿ. ಬೇರೆ ಇದೆಯಾ? ಇನ್ನೂ ಇದೆಯಾ? ಇದೆ ಇದೆ. ಒಂದು ನಿಮಿಷ ಅಕ್ಕ, ನೀನು ಹೇಳ್ಬಿಡಕ್ಕ. ಸ್ಪಟಿಕ ಕೊಡಿಲಿ 2. ಎಂದಪ್ಪ ಕನಕಾಂಬರ? 1000 ರೂಪಾಯಿ ಅದು ಮುಚ್ಚು ಅಕ್ಕ. ಆಯ್ತು, ಕನಕಾಂಬರ ಕೊಡಿ. ಕನಕಾಂಬರ 2 ಮರ ಆಯ್ತು. 2 ಮಳ ಆಮೇಲೆ ಆಯ್ತಾ? ಮಲ್ಲಿಗೆ ಹೂವ ಕೊಡು. ಮಳ ಎಷ್ಟು ಅದು? ಮಲ್ಲಿಗೆ ಮಳ 100 ರೂಪಾಯಿ, ಮಾರು 300 ರೂಪಾಯಿ. ಹೇಳಕ್ಕ ಬೇಗ ಕೊಡ. ಅದು ಅರ್ಧ 150 ರೂಪಾಯಿ ಕೊಡಿ. 150 ರೂಪಾಯಿ ಕೊಡಿ. 150 ರೂಪಾಯಿ ಕೊಡಿ. ಎಳಿಬೇಡ ಮಗ, ದೇವ್ರಿಗೆ ಎಳಿಬೇಡ. 150 ರೂಪಾಯಿಗೆ ಹಾಕು. 150 ರೂಪಾಯಿಗೆ. 150 ರೂಪಾಯಿ. ನೀವೇನು ಫೋನ್ ಮಾಡಿದ್ರೆ? ಇಲ್ಲ ಇಲ್ಲ ಇಲ್ಲ. ಆಮೇಲೆ ಆಮೇಲೆ ಇದು ಇದೆಷ್ಟು ಮಗ? 200 ರೂಪಾಯಿ ಕೊಡ್ಬಿಡಿ. 100 ರೂಪಾಯಿ ಕೊಡು ಮಗ. ಇದು 100 ರೂಪಾಯಿ ಕೊಡಪ್ಪ ಇಲ್ಲಿ. ಮಲ್ಲಿಗೆ ಮಳ 100 ರೂಪಾಯಿ, ಮಾರು 300 ರೂಪಾಯಿ. ಮರಳೆ ಮೊಳ ಎಲ್ಲ ಮಳ 100 ರೂಪಾಯಿ. 100 ರೂಪಾಯಿ ಕೊಡಪ್ಪ. ಎಳಿಬೇಡ ಕೊಡವ. ಆಮೇಲೆ ಆಮೇಲೆ ಸಾಮಾನ್ಗೆ ಹೋಗ್ಬೇಕು. ಎಷ್ಟು ಮಾಡ್ಬೇಕಕ್ಕ? 3 ಮಾರು ಕೊಡು. 3 ಮಾರು. ಎಷ್ಟು ಮಾರಿದು? 100 ರೂಪಾಯಿ ಕೊಡಿ. 2 ಮಾರು. ಇದು ಕೊಡಿ. 2 ಮಾರು ಕೊಡಿ. ಇಸ್ಕೊಡ್ಲಕ್ಕ? ಇದು ಅದೆಷ್ಟು? 200 ಅಕ್ಕ. ಅದು ಚೆನ್ನಾಗಿದೆ. ಯಾವ ತಗೊಂಡು ಹೇಳ ಕಟ್ ಮಾಡೋದು ಮುಂದೆ. ಇಲ್ಲಿ ಯಾರಿಗೆ? ನಿಮ್ಮ ಅಮ್ಮನಿಗೆ ಸಾಕಿತ್ತು. ಇದು ಕೊಡಿ. ಇದು ಅವ್ರು ಇದ್ದೇ ಒಂದು ವಾರ ಮಾಡ್ತಾರೆ ಕಡೆ. ಇಲ್ಲ ಬಿಡು, ಬೇಡ ನಂಗಲ್ಲ. ಏನಂತ ಬೇರೆ ಥರ ತಗೊಡು. ನನಗೆ ಹೂನಾರ ಹಾಕ್ಲಿಲ್ಲ ಈ ಸತಿ, ತಗೊಂಡಿಲ್ಲ. ಎಲ್ಲ ಇದೆ, ತಗೋಬಿಡು. ಅಲ್ಲೇ ತಗೋತೀನಿ ನಾನು. ಸೊ ಗಾಯ್ಸ್, ಹೂದ್ ರೈಟ್ ಅಂತೂ ಸಖತ್ತು ರೈಟ್. ಯಪ್ಪ, ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ, ತೋರಿಸ್ತೀನಿ ಮನೇಲಿ ಎಷ್ಟು ರೈಟ್ ಆಯಿತು ಅಂತ. ಎವ್ರಿ ರೈಟ್. ಹೆವಿ ರೈಟು ರೀ. ಡೈರವ ಇರಲ್ತೇನೋ. ಇದು ಇರಲ್ತು, ಕೆದ್ರೋಯ್ತದೆ. ಈ ಸತಿ ನನ್ನ ಅದೃಷ್ಟಕ್ಕೆ ಸ್ಪೆಟ್ಕ ಹೂವು ಸಿಕ್ತು. ಈ ಸತಿನೇ ಆಗ್ತಾ ಇರೋದು. ಅವಾಗ ಆಗ್ತಿದೆ, ಇವಾಗ ಆಗ್ತಾನೆ ಇರಲಿಲ್ಲ. ಎಲ್ಲ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್, ಪ್ರತಿಯೊಂದು ಸಿಗುತ್ತೆ. ಇಲ್ಲಿ
ಈ ಹುಡುಗಿ ಹತ್ರ ತಗೊಂಡೆ ಅಲ್ಲ, ತಗೊಂಡೆ ಅದ್ನಿ 2 ತಿಂಡ ಕೊಟ್ಕನ. ತಗೋಬೇಕು 1 kg? ತಗೊಳ್ಳಿ 1 kg ಕೊಡವ. ಮಿಕ್ಸಾ? ಈ 3 ಹಾಕಿ ಸಾಕು. ಈ 3 ಮಗ ಎಷ್ಟು ರೂಪಾಯಿ ಇದೊಂದು? 1,500. ನಡಿ, ಮುಂದೆ ಸಿಗ್ತವೆ, ಒಬ್ರು ಒಂದೊಂಥರ ಮಾಡ್ತಾರೆ. ₹50 ಮೂರ್ತ. ನಮ್ಮ ಮನೆಯವ್ರು ಬೈತಾವ್ರು ನನಗೆ, ಇದೊಂದು ಬ್ಯಾಗ್ ಕೊಟ್ಬಿಟ್ಟಿದ್ದೀನಲ್ಲ ಅದಕ್ಕೆ. ಸಖತ್ತು ರೈಟು ಫ್ರೆಂಡ್ಸ್. ಹೂವನೂ ಅಷ್ಟೇ, ಪ್ರತಿಯೊಂದು ರೈಟು. ಬಾಳೆಹಣ್ಣು ಒಂದೊಂದು ರೈಟು. ಇಲ್ಲೆಷ್ಟು ಅಂತ ಕೇಳ್ತೀನಿ. ಸೊಪ್ಪು ಎಷ್ಟಣ್ಣ ಒಂದು ಕಂತೆ? ಸ್ಕ್ಯಾನರ್ ಐತಾ? ರೂಪಾಯಿ ಪರವಾಗಿಲ್ಲ. ನನಗೆ 4 ಹಾಕೋಣ. ನನಗೆ ಕನ್ನಡ ಎಷ್ಟಾಯ್ತು ಹೇಳಿ? ಹಾಂ, ಚೆನ್ನಾಗಿರುವ ಕೊಡಿ. ಬೆಳ್ಳುಳ್ಳಿ 200, 120, 180. ಎಷ್ಟು 5 kg ಈರುಳ್ಳಿ? 2.5 kg ಸಾಕು. ಇವನ್ ಬೇರೆ ಈಗ 20 ಫೋನ್ ಮಾಡ್ತಾನೆ. ಬೇಡ, ಟೊಮೊಟೊ ಒಂದು ತಗೋಬೇಕು. ನಡಿ ಹೋಗುವ. ಹಾಂ ಬನ್ನಿ. ಟೊಮೊಟೊ ಎಷ್ಟು? ಸ್ಕ್ಯಾನರ್ ಇಲ್ಲ. ಇಲ್ಲಿ ನೋಡಿ ಅಣ್ಣ, ಸ್ಕ್ಯಾನರ್ ಹಾಕ್ತಾರೆ. 50 ರೂಪಾಯಿ ಹಾಕ್ರಿ. ನೋಡಿ ಹಾಂ ನಡಿ. ಎಷ್ಟೇನ ಒಂದು ಹೂಕೋಸು ರೀ? ರೀ ತಗೋಬರೋಣ? ಫೈನಲಿ ಗೈಸ್, ಮಾರ್ಕೆಟ್ ಬೀದಿಲೆಲ್ಲ ಸುತ್ತಾಡೋದಾಯ್ತು. ಮನೆಗೆ ಹೋಗಿ ತೋರಿಸ್ತೀನಿ ಏನು ಅಂತ. ಹಣ್ಣುಗಳೆಲ್ಲ ಇದೆ. ನಮ್ಮ ಮನೆಯವ್ರಿಗೆ ಎತ್ಕೊಬರಕಾಯ್ತಾನ.
ನಗಿತವ್ರೆ. ಎತ್ಕೊಬರ್ನಾರು ಕೊಡ್ರಿ ಅಂದ್ರೆ ಬೇಡ ಅಂತಾರೆ, ಅದಕ್ಕೆ ಎತ್ಕೊಬನ್ನಿ ಹಿಂದೆ. ನೋಡ್ರಿ ಏನಂತಾರೆ, ನಾನು ಓನರ್ ಅಂತೆ ಅವ್ರು ಆಳಂತೆ, ಹಿಂಗೆಲ್ಲ ಮಾತಾಡ್ತಾರೆ ಫ್ರೆಂಡ್ಸ್. ಇವರು ಸರಿ ಇಲ್ಲ. ಸೊ ಬಾಳೆಕಂದಿ ಎಲ್ಲ ನಮ್ಮೂರಲ್ಲೇ ಸಿಗುತ್ತೆ, ಹಂಗಾಗಿ ಅವೆಲ್ಲ ಏನು ತಗೋತಾ ಇಲ್ಲ. ಸುಮ್ಮನೆ ಅವೆಲ್ಲ ರೈಟ್ ಜಾಸ್ತಿ. ಬಾಳೆಗೊಡಿ ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ವಿ. ಹಿಂಗೆ ಹೊಂಟಾಗುವೆ ಮಾರ್ಕೆಟ್ 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 ಬೆಂಗಳೂರು ಮಾರ್ಕೆಟ್ಗಿನ ಹೆಚ್ಚು ಫ್ರೆಂಡ್ಸ್ ಇಲ್ಲಿ. ಯಪ್ಪ ಕಾರ್ ಇಲ್ಲೇ ನಿಲ್ಸವ್ರೆ ಸದ್ಯ. ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೋಗ್ತೀನಿ ರೀ. ಅವ್ರ ಕೈಲಿ ಎತ್ಕೊಬರೋ ಕಾಯ್ತಾ ವೆಯ್ಟ್ ಜಾಸ್ತಿ. ಸೊ ಹಣ್ಣುಗಳನ್ನು ತೊಗೊಂಡಿಲ್ಲ ಫ್ರೆಂಡ್ಸ್, ಎಲ್ಲ ತೊಗೊಂಡು ಹಣ್ಣು ರೇಟ್ ತುಂಬ ಇಲ್ಲಿ ಅಲ್ಲಿ ಕಮ್ಮಿ, ಅದಕ್ಕೆ ನೋಡೋಣ ಚಲ್ಪಣ್ಣಂದ್ರೆ ತೊಗೊಳ್ಳೋಣ ಅಂತ ತೊಗೊಂಡಿಲ್ಲ. ಏನೆಲ್ಲ 120, 150, 156 ಇರ್ತದೆ ದಾಳಿಂಬೆ. ಈಗ 200 ರೂಪಾಯಿ, 250, 280. ಏನು ಹಬ್ಬ ಅಂತ ಚೆನ್ನಾಗಿ ಯಾಮರಿಸ್ತಾರೆ. ಹೂವು ಮುಂದಕ್ಕೆ ಮಾಡ್ಬಿಡು ಹೂವನ. ಎಲ್ಲ ಅಲ್ಲೇ ತಗೋಬೇಕು. ಕಬ್ಬನ್ ಗರಿ ಎಲ್ಲ ಕರ್ಸ್ಕೋಬೇಕು ಅಲ್ಲಿಯೇ ನೀನೆ. ಅವ್ರಿಗೆ ಹಾಕಿಲ್ಲ ಜೊತೆ 50, 100 ಹೇಳ್ತಾರೆ. ನಡಿ ನಡಿ ನಾವು ಹೋಗುವ. ಸೊ ಇನ್ನು ಚನ್ನಪಟ್ಟಣ ನಾವು ಬಂದ್ಬಿಡ್ತು ನನಗೆ ನಾವು ಬಂದ್ಬಿಡ್ತಂತೆ. ಅಂದಲ್ಲೂ ಡ್ಯಾಮೇಜ್ ಆಗಿ ಅಲ್ಲಿ ಹಾಕಿಸ್ಬೇಕು, ಅಲ್ಲಿ ಹಾಕಿಸ್ಬೇಕು ಭಯ. ಅಲ್ಲಿ ಕಿಳಿಸಿ ಈಗ 1 ತಿಂಗಳಾಯ್ತು ಫ್ರೆಂಡ್ಸ್. ಇದು ಈಗಲ್ಲೇ ಅಲ್ಲಿ ಹಾಕ್ಸೋಕ್ಕೆ ಹೆಂಗಪ್ಪ ಹಾಕ್ಸೋದು ಅಂತ ಭಯ ಹೋಗೋದು. ನಮ್ಮ ಮನೆಯವ್ರು ಇವತ್ತೇ ಲೆಕ್ಕ ಗೊತ್ತಿರೋದು, ನಮಗೆ ಕೊಟ್ಬಿಟ್ಟು ಬರೋರು, ಇಲ್ಲಾಂದ್ರೆ ಗಾಳಿ ಕೂತಿರೋದು. ಈ ಸತಿ ನೀ ಎತ್ತಿರೋದು ನನ್ನ ಜೊತೆ. ಯಪ್ಪ ಏನು ರೈಟು, ಏನು ಸಖತ್ ಹೂದ್ ರೇಟ್ ಅಂತ, ಸಖತ್ ಹೂದ್ ರೇಟು. ಎಲ್ಲಿ ತಿರುಗಿ ಹಿಂದಕ್ಕೆ ಹೋಗ್ಬೇಕೆ? ಮಾಡಿ 8:30, 9 ಗಂಟೆ ಆಯಿತು ಟಿಫನ್ ತಿನ್ನಕ್ಕೆ. ಕೇಕು ತೊಗೊಬತ್ತೀನಿ ಅಂತಾರೆ ಚನ್ನಪಟ್ಟಣದಲ್ಲಿ. ಒಂದು ಹಣ್ಣುಗಳು ತೊಗೊಂಡ್ಬಿಟ್ರೆ ಮುಗೀತು ಕೆಲಸ. ಏನು ಸಖತ್ತು ರೈಟು ಅಂತೀರಾ ಫ್ರೆಂಡ್ಸ್, ನಿಜ. ಏನು ತೋರಿಸ್ತೀನಿ ನಿಮಗೆ. ಎಷ್ಟೊಂದು ಹೂವು ಇಲ್ಲ, ಸತಿ ಎಷ್ಟೊಂದು ಹೂವು ತಂದೇ ಇಲ್ಲ. ಸತೀನಿ ಎಷ್ಟೊಂದು ಹೂವು ತರ್ತಿದೆ ಅಂತ. ಈ ಸತಿನ ಹೂವು ತಂದಿಲ್ಲ. ಒಂದು ಸ್ವಲ್ಪ ಸಿಂಪಲಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ವರ್ಷ ಏನಿಲ್ಲ, ದೇವ ತಾಯಿನ ಅನುಗ್ರಹದಿಂದ ಇನ್ನು ವರ್ಷಕ್ಕೆಲ್ಲ ನನಗೆ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಿ, ಅಂದರೆ ಮಾನಿಟೇಷನ್ ಆಗಿ, ನನಗೆ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಒಳ್ಳೆಯದಾದರೆ ಸಾಕು ಅನ್ನೋದು ಇದಾವೆ ಅಷ್ಟೇ, ಏನಿಲ್ಲ. ವೆಹಿಕಲ್ಸ್ ನೋಡಿ ಫ್ರೆಂಡ್ಸ್, ವೆಹಿಕಲ್ಸ್ ಹಿಂಗಾಗಿ ದಿನ ನೋಡೋರ್ಗೇನು ಒಂದ್ಸಲ ಅಯ್ಯೋ ಇದಾ ಅಂತಾರೆ. ನಮ್ಗೆ ಯಾವತ್ತೋ ಒಂದಿನ ನೋಡೋರ್ಗೆ ಇದೆ. ತೋಟಮಾಳ ನೋಡಿ ನೋಡಿ ನೋಡಿ, ಗದ್ದೆ ಬೈಲ್ ನೋಡಿ ನೋಡಿ, ಇದು ನೋಡೋದೇನೋ ಒಂಥರ ಹಂಗಾಗಿ ತಲೆನೋವು ಹಿಡ್ಕೊಬಿಟ್ಟು. ನೋಡೋಣ ಇನ್ನು ಚನ್ನಪಟ್ಟಣಕ್ಕೆ ಹೋಗಿ ಹಣ್ಣಂಗಡಿ ಹತ್ರ ಸಿಗ್ತೀನಿ. ಮಾವಿನ ಸೊಪ್ಪು ಕಿತ್ಕೊಂಡೆ. ನನ್ನ ಮುಖ ನೋಡಿ, ನನ್ನ ಫೇಸ್ ಹೆಂಗಾಗಿದೆ. ಸೊ ಮಾವಿನ ಸೊಪ್ಪನ್ನು ಕಿತ್ಕೊಂಡೆ ಫ್ರೆಂಡ್ಸ್. ಇನ್ನು ಚೀಪಿಕಾಯಿ ಕಿತ್ಕೋಬೇಕು. ಮತ್ತು ವಿಳ್ಯದೆಲೆನೂ ಕುಯ್ಕೊಂಡೆ. ಅರ್ಧ ಕಟ್ಟಷ್ಟು ಕುಯ್ಕೊಂಡಿದ್ದೀನಿ, ಅರ್ಧ ಕಟ್ಟು ಮೇಲೆ ಕುಯ್ಕೊಂಡಿದ್ದೀನಿ. ಸೊ ಇಲ್ಲಿ ಮೊದಲು ಮಲಗಿದ್ದೀನಿ. ಇಲ್ಲಿ ವಿಳ್ಯದೆಲೆನೂ ಆಯಿತು. ನೀವು ಮುಸ್ಕಿನ ಜೋಳ ಒಂದು ಮುರ್ಕೋಬೇಕು. ನಮ್ಮ ಹತ್ರ ಇದೆಯಲ್ಲ, ಅದಕ್ಕೆ ಕೇಳಿದ್ರೆ 150 ಹೇಳೋರ ಜೊತೆ. ಅದಕ್ಕೆ ನಮ್ಮ ಹತ್ರ ಐತಲ್ಲ ಅಂತ ನಾನು ತೊಗೊಂಡಿಲ್ಲ. ನಾನು ಬಾಳೆಕಂದು ಕಬ್ಬನ್ ಗರಿ ಇಷ್ಟು ತೊಗೊಂಡ್ರೆ ತೋಟದ ಕೆಲಸ ಮುಗೀತು. ಸೊ ಹಂಗಾಗಿ ನಾನು ಎಲ್ಲನೂ ತೊಗೊಂಡು ಕೊನೆಗೆ ಫೈನಲಿ ನಾನು ಮನೆ ಕಡೆ ಹೊರಟೆ. ಯಾಕೆಂದರೆ ಮನೇಲಿ ಇನ್ನೂ ತುಂಬ ಕೆಲಸ ಇತ್ತು. ನಾವು ತಲೆನೋವು ಬಂದುಬಿಟ್ಟಿತ್ತು. ಏಕೆಂದರೆ ಅದೆಲ್ಲ ಒಬ್ಬಳೇ ಓಡಾಡಬೇಕು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಏನು ತರಬೇಕು, ಎಲ್ಲ ನೆನೆಸ್ಬೇಕು.
ಈ ಬಾಳೆಕಂದಿಂದ ಎಲ್ಲ ಹದ ಮಾಡಿಕೊಂಡ್ರೆ ಮುಂದೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮನೆ ಕಡೆ ಹೊರಟೆ ನಾನು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ. ನಾಳೆ ಮತ್ತೆ ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ಬಾಯ್.